ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ಡಿಸೆಂಬರ್ 6ರಿಂದ 10ರವರೆಗಿನ ಅವಧಿ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಚಲನೆಯನ್ನು ತರಬಹುದಾದ ಕಾಲ. ಇದು ಸಾಮಾನ್ಯ ದಿನಗಳಂತಿರದೆ ಆಂತರಿಕವಾಗಿ ನಿಮಗೆ ಕಾಣಿಸದ ಬದಲಾವಣೆಗಳು, ಮನಸ್ಸಿನಲ್ಲೇ ಮೂಡುವ ಅಸ್ಪಷ್ಟ ಭಾವನೆಗಳು, ಹೊರಗಿನ ಪರಿಸ್ಥಿತಿಗಳಲ್ಲಿ ತೋರದ ವ್ಯತ್ಯಾಸಗಳು, ಇವನ್ನೆಲ್ಲ ಒಂದೇ ಹಾದಿಯಲ್ಲಿ ಒಟ್ಟುಗೂಡಿಸುವಂತಹ ಒಂದು ಅವಧಿ. ಹೀಗಾಗಿ ಈ ಕೆಲವು ದಿನಗಳಲ್ಲಿ ನಿಮ್ಮ ನಡೆನುಡಿ, ಮಾತನಾಡುವ ರೀತಿಯಲ್ಲಿ, ಹೊರ ಹೋಗುವ ಸ್ಥಳಗಳಲ್ಲಿ, ಯಾವ ವ್ಯಕ್ತಿಗಳ ಜೊತೆ ಸಂಪರ್ಕ ಹೊಂದಿರ್ತೀರೋ, ಯಾವ ನಿರ್ಧಾರಗಳನ್ನು ಕೈಗೊಳ್ತೀರೋ, ಯಾವುದರ ಬಗ್ಗೆ ಯೋಚನೆ ಮಾಡ್ತೀರೋ, ಇವುಗಳಲ್ಲಿ ಸ್ವಲ್ಪ ಕ್ರಮ, ಸ್ವಲ್ಪ ನಿಯಂತ್ರಣ, ಸ್ವಲ್ಪ ತಾಳ್ಮೆ ಇರಬೇಕಾದ ಕಾಲ ಇದು. ಈ ಅವಧಿಯಲ್ಲಿ 3 ವಿಶೇಷ ಸ್ಥಳಗಳು ಮತ್ತು 3 ವಿಶೇಷ ಶಕ್ತಿ ಸರಗಳು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವ ಅಥವಾ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಗ್ರಹಗಳು ನಿಮಗೆ ತಿಳಿ ಹೇಳ್ತಾ ಇದೆ, ನೀರು ತುಂಬಿರುವ ಪ್ರದೇಶಗಳಿಗೆ ನೀವು ಹೋಗೋದಕ್ಕೆ ಹೋಗಬೇಡಿ, ಗದ್ದಲ ತುಂಬಿರುವ ಮನುಷ್ಯರ ಗುಂಪು ಮಧ್ಯೆ ಹೋಗಬೇಡಿ, ಮತ್ತು ವಿಶೇಷ ಅಕ್ಷರಗಳಿಂದ ಶುರುವಾಗುವ ಹೆಸರುಗಳೊಂದಿಗೆ ಒಂದು ನಡೆಯುವ ಸಂಭಾಷಣೆಗಳು, ಈ 3 ನಿಮ್ಮ ಜೀವನದ ಶಕ್ತಿ ಕೇಂದ್ರಕ್ಕೆ ಈ ಕೆಲವು ದಿನಗಳಲ್ಲಿ ಅಸ್ಥಿರತೆಯನ್ನು ತರುವ ಸಾಧ್ಯತೆ ಇರೋದ್ರಿಂದ ನೀವು ಇದೇ ಕ್ಷಣದಲ್ಲಿ ಇದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ನೀರಿನ ಪ್ರದೇಶಗಳು, ನದಿ, ಕೆರೆ, ಈ ಥರ ಜಲತೀರ, ಆಳವಾದ ತಡೆ ಕುಂಟೆಗಳು, ದೊಡ್ಡ ನೀರು ಹರಿಯುವ ಪ್ರದೇಶ, ಈ ಕಡೆ ಹೋಗುವಾಗ ನಿಮ್ಮ ದೈಹಿಕ ಶಕ್ತಿ ಮಾತ್ರ ಅಲ್ಲದೆ ನಿಮ್ಮ ಮನೋಬಲಕ್ಕೂ ಕೆಲವೊಂದು ಕ್ಷೀಣತೆ ತಲೆದೋರುವ ಸೂಚನೆಗಳು ಕಾಣಿಸ್ತಾ ಇವೆ. ಅದಕ್ಕೋಸ್ಕರ ನೀವು ಎಲ್ಲಿ ಜಾಸ್ತಿ ನೀರಿರುತ್ತೋ ಅಲ್ಲಿ ಹೋಗೋದಕ್ಕೆ ಹೋಗಬೇಡಿ. ಏಕೆಂದರೆ ಈ ಜಲತತ್ವ ಈ ದಿನಗಳಲ್ಲಿ ನಿಮ್ಮ ರಾಶಿ ಮೇಲೆ ಸೂಕ್ಷ್ಮವಾಗಿ ಪರಿಣಾಮ ಬೀರ್ತಾ ಇದ್ದು, ನೀರಿನ ಸಮೀಪದಲ್ಲಿ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ತರುವ ಒಂದು ಭ್ರಮೆ, ಹೊಟ್ಟೆಯಲ್ಲಿ ಮೂಡುವ ಕಂಪನ ಮತ್ತು ದೇಹದಲ್ಲಿ ಕ್ಷಣಿಕ ದುರ್ಬಲತೆ ಇವು ಸಂಭವಿಸಬಹುದು. ಹೀಗಾಗಿ ಈ ಸ್ಥಳಗಳಿಗೆ ನೀವು ಹೋಗಬೇಕಾದ್ರೆ ಸಮಯವನ್ನು ಬದಲಾಯಿಸಿ. ಒಬ್ಬರೇ ಹೋಗದಿರುವುದು ಒಳ್ಳೆಯದು. ಮನೆಯಲ್ಲಿ ಯಾರಿಗೂ ತಿಳಿಸದಂತೆ ನೀವು ಹೋಗಬಾರ್ದು, ಈ ಥರ ಮಾಡಬಾರ್ದು. ಇನ್ನು 2ನೇ ಸ್ಥಳ ಏನು ಅಂತಂದರೆ ಜನಸಂದಣಿ ತುಂಬಿರುವ ಪ್ರದೇಶಗಳು, ಮಾರುಕಟ್ಟೆಗಳು, ಬಸ್ ನಿಲ್ದಾಣಗಳು, ಮೇಳಗಳು, ಜಾತ್ರೆಗಳು, ಹೋಟೆಲ್ ಮುಂದೆ ನಿಂತಿರುವ ದೊಡ್ಡ ಗುಂಪು, ಶಾಲೆಗಳ ಬಳಿ ಇರುವ ಒಂದು ಸಂಚಾರ ಗದ್ದಲ, ಈ ಸ್ಥಳಗಳಲ್ಲಿ ಕೆಲಕಾಲ ಗೊಂದಲ, ಅನಗತ್ಯ ತಳ್ಳಾಟ, ಮಾತಿನ ಬಿಕ್ಕಟ್ಟು, ಯಾರೊಬ್ಬರ ಮೇಲೆ ತಪ್ಪು ಸಮನ್ವಯ, ಹೀಗೆ ನಿಮ್ಮ ಮನಸ್ಸನ್ನು ಒಂದು ಕೆಡಿಸುವ ಘಟನೆಗಳ ಸಂಭವ ಹೆಚ್ಚಾಗಿರುತ್ತೆ. ಜನರ ಗುಂಪಿನಿಂದ ಮೂಡುವ ಅಸಮಾಧಾನವು ಈ ದಿನಗಳಲ್ಲಿ ನಿಮ್ಮ ರಾಶಿಗೆ ಮತ್ತಷ್ಟು ತೂಕ ನೀಡಬಹುದು. 3ನೇ ಶಕ್ತಿ AMS ಅಕ್ಷರಗಳಿಂದ ಶುರುವಾಗುವ ಹೆಸರುಗಳ ವ್ಯಕ್ತಿಗಳು, ಇವರ ಮಾತು, ಇವರ ಅಭಿಪ್ರಾಯ, ಇವರ ಪ್ರಶ್ನೆಗಳು, ಇವರ ಜೊತೆ ಕೈಗೊಂಡ ಮಾತುಕತೆಗಳು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸೋದು, ತಪ್ಪು ಅರ್ಥ ನೀಡೋದು, ಅನಗತ್ಯ ಒತ್ತಡ ಮೂಡೋದು, ಕೆಲವೊಮ್ಮೆ ತಮ್ಮ ತಪ್ಪನ್ನು ನಿಮ್ಮ ಮೇಲೆ ಹೊರೆ ಹಾಕುವ ರೀತಿಯ ಒಂದು ಅಸಹಜ ಸ್ಥಿತಿಯನ್ನು ಉಂಟು ಮಾಡಬಹುದು. ಈ ದಿನಗಳಲ್ಲಿ ವ್ಯಕ್ತಿಗಳ ನಡವಳಿಕೆಯನ್ನು ಅತಿಯಾಗಿ ಹತ್ತಿರಕ್ಕೆ ತೆಗೆದುಕೊಳ್ಳದಿರುವುದು ಉತ್ತಮ. ಈ ಅವಧಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಹೊಸ ಹೂಡಿಕೆ, ಧಾರಾಳ ವ್ಯಯ, ಸಾಲ ಒಪ್ಪಂದ, ಹೂಡಿಕೆಗಳ ಬಗ್ಗೆ ಚರ್ಚೆ, ಹೊಸ ಕೆಲಸಕ್ಕೆ ಒಪ್ಪಿಕೊಳ್ಳೋದು ಇವೆಲ್ಲವೂ ಮುಖ್ಯವಾಗಿರುತ್ತೆ. ಜಗಳ, ಚರ್ಚೆ ಇವುಗಳನ್ನು ಹತ್ತಿಕ್ಕೋದು ನಿಮ್ಮ ರಕ್ಷಣೆಯಾಗಿರುತ್ತೆ. ಮನೆಯಲ್ಲಿ ಗಾಢವಾದ ನಿದ್ದೆ ಮಾಡೋದು, ದೀಪ ಹಚ್ಚದೇ ಇರುವುದು, ಬೆಳಗ್ಗೆ 3 ಬಾರಿ ನೀರಿನಿಂದ ಮನೆ ಬಾಗಿಲು ತೊಳೆಯದೇ ಇರುವುದು, ಇವೆಲ್ಲವೂ ಮಾಡೋದ್ರಿಂದ ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಬರುತ್ತೆ. ಇನ್ನು ಸೂರ್ಯೋದಯದ ನಂತರ 5 ನಿಮಿಷ ನೀವು ಸೂರ್ಯನತ್ತ ಮುಖ ಮಾಡಿ ಕಣ್ಣು ಮುಚ್ಕೊಂಡು ಆಳ ಉಸಿರು ಎಳಿಬೇಕು. ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಹೇಳಿದರೆ ಒಳ್ಳೆಯದು. ವಲಯವನ್ನು ಗಟ್ಟಿ ಮಾಡುತ್ತೆ. ಹಿರಿಯರ ಆಶೀರ್ವಾದ, ತಾಯಿಯ ಹೃದಯಪೂರ್ವಕ ಮಾತು, ಮನೆಯಲ್ಲಿ ಮೌನ ದಕ್ಷಿಣ ಮತ್ತು ಮನೆ ಬಾಗಿಲಲ್ಲಿ ರಂಗೋಲಿ ಇರುವುದು ಈ ಅವಧಿಯಲ್ಲಿ ರಾಶಿಗೆ ರಕ್ಷಣೆ. ಭಯ ಹುಟ್ಟಿಸಲು ಅಲ್ಲ, ಸಲುವಾಗಿ. ಎಲ್ಲಾ ಸೂಚನೆಗಳ ನಡುವೆನೂ ನಿಮ್ಮ ರಾಶಿ ಸೂಚನೆಗಳು ಬಲವಾಗಿ ಕಾಣುತ್ತೆ. ಆ ದಿನದಿಂದ ನಿಮ್ಮ ಕೆಲಸದ ಜಯ, ಹಣದ ಚಲನೆ, ಮನೆಯಲ್ಲಿ ಹೊಸ ಖುಷಿ, ಕಳೆದು ಹೋದ ಪ್ರೇರಣೆ, ಮನಸ್ಸಿನ ಸಮಾಧಾನ ಮತ್ತು ಒಳ್ಳೆಯ ಸುದ್ದಿ ನಿಮ್ಮ ಗಮನಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತೆ.
ಜಾಗ್ರತೆ ಮತ್ತು ದೈವದ ದುಶಕ್ತಿ ಹಿಡಿದಿದೆ. ನಿಮ್ಮ ಧೈರ್ಯವೇ ನಿಮ್ಮ ರಕ್ಷಕ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.